ಎಷ್ಟು ಸ್ಮಾಲ್ ಏಜಲ್ಲಿ ಡಾರ್ಕ್ ಸರ್ಕಲ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಈ ನಡುವೆ. ಎಷ್ಟು ಚಿಕ್ಕ ಮಕ್ಳಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ಸ್ ಇದೆ. ಸೊ ಡಾರ್ಕ್ ಸರ್ಕಲ್ಗೆ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾ ನೋಡಿದಾಗ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದೆ. ಡಾರ್ಕ್ ಸರ್ಕಲ್ಗೆ ಕಪ್ಪಿಂಗ್ ಮಾಡ್ತಾ ಇದ್ದಾರೆ. ಅವಾಗ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಆಕೆ ಯಾರಂತೆ ಸರ್ಟಿಫೈಡ್ ಹೇರ್ ಅಂಡ್ ಸ್ಕಿನ್ ಸ್ಪೆಷಲಿಸ್ಟ್. ಹಂಗಂದ್ರೆ ಏನು? ಹಂಗೆ ಯಾರಾದ್ರು ಇದಾರ? ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಪ್ಲಾಸ್ಟಿಕ್ಸ್ ಯಾರಿದು? ನಂಗಂತೂ ಗೊತ್ತಿಲ್ಲ, ಅಂತ ಟರ್ಮೇ ಇಲ್ಲ. ಯಾಕೆ ಡಾರ್ಕ್ ಸರ್ಕಲ್ ಫಾರ್ಮ್ ಆಗತ್ತೆ ಒಬ್ರಿಗೆ? ಅದ್ರ ಐಡಿಯಾ ಇಲ್ಲದೆ ಏನ್ ಬೇಕಾದ್ರೂ ಏನ್ ಟ್ರೀಟ್ಮೆಂಟ್ ಮಾಡೋದು, ಆಮೇಲೆ ಆ ಕಾಂಪ್ಲಿಕೇಶನ್ ಏನಾದ್ರು ಆದ್ರೆ ನಮ್ ಹತ್ರ ಕಲ್ಸೋದು. ಡಾರ್ಕ್ ಸರ್ಕಲ್ ಅನ್ನೋದು 3 ಪ್ರಾಬ್ಲಮ್ಸ್ ಇರುತ್ತೆ. ಒಂದ್, ಸ್ಕಿನ್ ಅಲ್ಲೇ ಪಿಗ್ಮೆಂಟೇಶನ್ ಇರಬಹುದು. ಎರಡನೇದು ಸ್ಕಿನ್ ಥಿನ್ ಆಗಿ ಅದ್ರ ಕೆಳಗಡೆ ಇರೋದು ಮಸಲ್ ಎದ್ದು ಕಾಣಬಹುದು. ಮೂರನೇದು ಅಲ್ಲಿ ಫ್ಯಾಟ್ ಲಾಸ್ ಆಗಿ ವಾಲ್ಯೂಮ್ ಲಾಸ್ ಆಗಿ ಹಾಲೋ ಆಗಿ ಡಾರ್ಕ್ ಸರ್ಕಲ್ ಕಾಣುತ್ತೆ. ಈ 3ಗೂ ಈಕೆ ಹೇಳೋದು ಟ್ರೀಟ್ಮೆಂಟ್ ಹೆಂಗೆ? ಈ ಕಪ್ಪಿಂಗ್ ಅನ್ನೋದು ಏನ್ ಮಾಡುತ್ತೆ? ಹಂಗೆ ನಾನು ಅವ್ರ ಪ್ರೊಫೈಲ್ ನೋಡಿದ್ರೆ ಅವರು ಹೇರ್ ಲಾಸ್ಗೆ ಹೇಳ್ತಾ ಇದ್ದಾರೆ, ಡಾರ್ಕ್ ಸರ್ಕಲ್ಗೆ ಹೇಳ್ತಾ ಇದ್ದಾರೆ, ಪಿಗ್ಮೆಂಟೇಶನ್ಗೆ ಹೇಳ್ತಾ ಇದ್ದಾರೆ. ಅಂಡ್ ಜನ ಅದನ್ನೆಲ್ಲ ನಂಬ್ತಾ ಇದ್ದಾರೆ. ಯಾಕೆ? ಸ್ವಲ್ಪ ಕಾಸು ಸೇವ್ ಮಾಡಕ್ಕೆ ನಿಮ್ ಸ್ಕಿನ್ ನ, ನಿಮ್ ಬಾಡಿನ ರಾಂಗ್ ಹ್ಯಾಂಡ್ಸ್ಗೆ ಕೊಡ್ಬೇಡಿ ದಯವಿಟ್ಟು. ಒಂದು ಕ್ವಾಲಿಫೈಡ್ ಡಾಕ್ಟರ್ಗೆ ಇರೋ ನಾಲೆಜು ಇವ್ರಿಗೆ ಇರಲ್ಲ. ನಮ್ ಬಾಡಿ, ನಮ್ ರಿಸ್ಕ್ ನಾವನ್ನ ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ಗೆ ಹೋಗ್ಬೇಕು.